ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಇದೀಗ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಎಲ್ಲಾ ದೇಶದ ಜನಸಾಮಾನ್ಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಪ್ರಧಾನಿ ಮೋದಿಯವರು ನೀಡಿದ್ದು, ಅನಾರೋಗ್ಯ ಯಾವಾಗ ಬರುತ್ತೆ ಎಂದು ನಮಗೆ ಊಹಿಸಲು ಸಾಧ್ಯವಿಲ್ಲ. ಅದು ಬಂದಾಗ ಅದು ದೈಹಿಕ ನೋವನ್ನು ಮಾತ್ರವಲ್ಲದೆ ಆರ್ಥಿಕ ತೊಂದರೆಗಳನ್ನು ಸಹ ತರುತ್ತದೆ. ಇಂದಿಗೂ ನಮ್ಮ ದೇಶದಲ್ಲಿ ಅನೇಕ ಜನರು ದುಬಾರಿ ಚಿಕಿತ್ಸೆಯ ಭಯದಿಂದ ಆಸ್ಪತ್ರೆಗೆ ದಾಖಲಾಗಲು ಹಿಂಜರಿಯುತ್ತಾರೆ. ಈ ಭಯವನ್ನು ಕಡಿಮೆ ಮಾಡಲು ಮತ್ತು ಅಗತ್ಯವಿರುವ ಪ್ರತಿಯೊಬ್ಬರಿಗೂ ಆರೋಗ್ಯ ಸೇವೆಯನ್ನ ಒದಗಿಸಲು ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ PMJAY ಯೋಜನೆಯನ್ನ ಪ್ರಾರಂಭಿಸಿದೆ. ಇದು ವಿಶ್ವದ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು, ಆಯುಷ್ಮಾನ್ ಕಾರ್ಡ್ ಬಡ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯವರೆಗಿನ ಆರೋಗ್ಯ ಖಾತರಿ ನೀಡುತ್ತೆ. ಹಣದ ಕೊರತೆಯಿಂದಾಗಿ ಯಾರ ಚಿಕಿತ್ಸೆಯೂ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ಕೇಂದ್ರ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾರ್ಡ್ನೊಂದಿಗೆ ಫಲಾನುಭವಿಗಳು ದೇಶಾದ್ಯಂತ ಯಾವುದೇ ಎನ್ರೋಲ್ಡ್ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಮುಖ್ಯವಾಗಿ ಈ ಸೌಲಭ್ಯವು ಸಂಪೂರ್ಣವಾಗಿ ನಗದು ರಹಿತವಾಗಿದ್ದು, ಅಂದರೆ ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ಶಸ್ತ್ರಚಿಕಿತ್ಸೆ, ಔಷಧಿಗಳು ಮತ್ತು ಡಿಸ್ಚಾರ್ಜ್ ವರೆಗಿನ ಎಲ್ಲಾ ವೆಚ್ಚಗಳನ್ನ ಖುದ್ದು ಕೇಂದ್ರ ಸರ್ಕಾರ ಭರಿಸುತ್ತೆ. ರೋಗಿ ಅಥವಾ ಅವರ ಕುಟುಂಬವು ತಮ್ಮ ಜೇಬಿನಿಂದ 1 ರೂಪಾಯಿಯನ್ನು ಕೂಡ ಖರ್ಚು ಮಾಡಬೇಕಾಗಿಲ್ಲ. ಅವರು ಕಾರ್ಡ್ ತೋರಿಸುವ ಮೂಲಕ ವಿವಿಧ ಬಗೆಯ 108 ಚಿಕಿತ್ಸೆಯನ್ನ ಫ್ರೀಯಾಗಿ ಉಚಿತವಾಗಿ ಪಡೆಯಬಹುದು. ವೀಕ್ಷಕರೇ, ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಈ ಯೋಜನೆಯು ಒಂದು ವರದಾನವಾಗಿದೆ. ಈ ಕಾರ್ಡ್ನಲ್ಲಿ ಯಾವುದೇ ಆವರ್ತನ ಮಿತಿ ಇಲ್ಲ. ನೀವು 1 ವರ್ಷದಲ್ಲಿ ಎಷ್ಟು ಬಾರಿ ಬೇಕಾದರೂ ಆಸ್ಪತ್ರೆಗೆ ಭೇಟಿ ನೀಡಬಹುದು. ಪ್ರತಿ ಅರ್ಹ ಕುಟುಂಬಕ್ಕೆ ಸರ್ಕಾರವು 5 ಲಕ್ಷ ರೂಪಾಯಿಯವರೆಗೆ ಭದ್ರತಾ ವ್ಯಾಪ್ತಿಯನ್ನ ಒದಗಿಸುತ್ತೆ. ನೀವು ಈ 5 ಲಕ್ಷ ರೂಪಾಯಿಗಳನ್ನು ಒಮ್ಮೆ ಬಳಸುತ್ತೀರೋ ಅಥವಾ ವರ್ಷಕ್ಕೆ 10 ಬಾರಿ ಬಳಸುತ್ತೀರೋ ಅದು ಸಂಪೂರ್ಣವಾಗಿ ನಿಮ್ಮ ಅನಾರೋಗ್ಯ ಮತ್ತು ಚಿಕಿತ್ಸೆಯ ಅಗತ್ಯತೆಗಳ ಮೇಲೆ ಅವಲಂಬಿಸಿರುತ್ತೆ. ವೀಕ್ಷಕರೇ, ಈ ಕಾರ್ಡ್ ಅನ್ನ ನೀವು ಪಡೆದುಕೊಳ್ಳಲು ನಿಮ್ಮ ಹತ್ತಿರದ ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ನಂತಹ CSC ಕೇಂದ್ರಕ್ಕೆ ಭೇಟಿ ಮಾಡುವುದರ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ಸಂಖ್ಯೆಯನ್ನ ನೀಡಿ ಕುಟುಂಬದ ಎಲ್ಲ ಸದಸ್ಯರು ನೋಂದಣಿ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡೆಯಬಹುದಾಗಿದೆ. ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.